ಸಾಮಾನ್ಯವಾಗಿ ನಾವೊಬ್ಬ ರಾಜನ ಬಗ್ಗೆ ಯೋಚಿಸಿದಾಗ ನಮ್ಮ ಕಣ್ಮುಂದೆ ಬರುವುದೇನೋ ಒಂದು ಭವ್ಯವಾದ ಸಿಂಹಾಸನ, ಆ ತಲೆ ಮೇಲೊಂದು ಕಿರೀಟ, ಮತ್ತೆ ಎಲ್ಲರೂ ತಲೆಬಾಗಿ ಕೇಳುವಂತ ಒಂದು ಆಜ್ಞೆ ಮಾಡೋ ಧ್ವನಿ ಅಲ್ವಾ? ಹೌದು, ಖಂಡಿತ. ಆ ರಾಜನ ಕಲ್ಪನೆಯಲ್ಲೇ ಒಂದು ಬಗೆಯ ಸ್ಪಷ್ಟತೆ ಇರುತ್ತೆ. ಆಜ್ಞೆ ಇರುತ್ತೆ, ಅದಕ್ಕೆ ಸಿಗೋ ಮರ್ಯಾದೆ ಇರುತ್ತೆ, ತನ್ನ ಸುತ್ತ ಇರೋ ಜಗತ್ತು ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ನಲ್ಲಿದೆ ಅನ್ನೋ ಒಂದು ಅಚಲವಾದ ಕಾನ್ಫಿಡೆನ್ಸ್ ಇರುತ್ತೆ. ಎಕ್ಸಾಕ್ಟ್ಲಿ, ಅದೇ ಗಾಂಭೀರ್ಯ. ಆದರೆ ಅದೇ ರಾಜ ಇದ್ದಕ್ಕಿದ್ದಂತೆ ತನ್ನ ಸಿಂಹಾಸನ ಕಳ್ಕೊಂಡು ಬೀದಿಯಲ್ಲಿ ನಿಂತು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ತನ್ನದೇ ಜನರಿಂದ ಅವಮಾನಿತನಾಗಿ ಪ್ರತಿದಿನದ ಬದುಕಿಗೆ ಬೇರೆಯವರ ಮುಂದೆ ಕೈಚಾಚುವ ಪರಿಸ್ಥಿತಿ ಬಂದ್ರೆ ಆ ದೃಶ್ಯ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ರೈಟ್, ಆ ದೃಶ್ಯ ಎಷ್ಟು ಘೋರವಾಗಿರ್ಬೋದು. ಎಲ್ಲವನ್ನೂ ಕಳ್ಕೊಂಡಾಗ ಬರುವ ಆ ಆರ್ಥಿಕ ಕಷ್ಟಕ್ಕಿಂತ ಹೆಚ್ಚಾಗಿ ಇದು ಆತನ ಅಸ್ತಿತ್ವದ ಮೇಲೆಯೇ ನಡೆಯುವ ಅತಿದೊಡ್ಡ ಪ್ರಹಾರ ಅಲ್ವಾ? ಹೌದು, ಆಕ್ಚುಲಿ ಅಲ್ಲಿ ಆಗೋದೇ ಅದೇ. ಆ ವ್ಯಕ್ತಿಯ ಮೂಲಭೂತ ನಂಬಿಕೆಗಳೇ ಅಲ್ಲಿ ನುಚ್ಚುನೂರಾಗುತ್ತವೆ. ತಾನು ಯಾರು, ತನ್ನ ಶಕ್ತಿಯೇನು ಮತ್ತು ತನ್ನ ಸುತ್ತ ಇರೋ ಜನರ ನಿಷ್ಠೆ ಎಷ್ಟಿದೆ ಅನ್ನೋ ಎಲ್ಲಾ ಭ್ರಮೆಗಳು ಒಂದೇ ಬಾರಿಗೆ ಕಳಚಿಬಿಯೋ ಸಮಯ ಅದು. ಇದು ಕೇವಲ ಒಂದು ಫೈನಾನ್ಷಿಯಲ್ ಲಾಸ್ ಅಲ್ಲ, ಇದೊಂದು ಸಂಪೂರ್ಣ ವ್ಯಕ್ತಿತ್ವದ ವಿಘಟನೆಯಂತೆ ಹೇಳ್ಬೋದು. ಇದೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು. ಇವತ್ತು ನಾವು ತಗೊಂಡಿರೋ ಸಂಶೋಧನಾ ಮೂಲ ದ ಲಾಯನ್ಸ್ ರೆಸ್ಟೋರೇಷನ್ ಅ ಡಿವೈನ್ ಪಾತ್ ಟು ರಾಜಯೋಗ. ಹೌದು, ಬಹಳ ಆಸಕ್ತಿದಾಯಕವಾದ ಬರಹ ಇದು ಅಲ್ವಾ? ಇದು ಪರಾಭವನಾಮ ಸಂವತ್ಸರದ ಯುಗಾದಿಯ ಸಂದರ್ಭದಲ್ಲಿ ಸಿಂಹರಾಶಿಯವರ ಜೀವನ, ಅವರು ಅನುಭವಿಸಿದ ನರಕಯಾತನೆ ಮತ್ತು ಮುಂದಿರುವ ಭವಿಷ್ಯದ ಬಗ್ಗೆ ವಿವರಿಸುವ ಒಂದು ಅದ್ಭುತವಾದ ಮೂಲ. ಇದು ಆಕ್ಚುಲಿ ಜ್ಯೋತಿಷ್ಯ, ಆಧ್ಯಾತ್ಮ ಮತ್ತು ಮಾನವನ ಮನೋವಿಜ್ಞಾನ ಮೂರನ್ನೂ ಬಹಳ ಚೆನ್ನಾಗಿ ಬೆಸೆದಿದೆ. ನಿಜ. ಈ ಮೂಲವನ್ನ ಓದಿದಾಗ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಇಲ್ಲಿ ಗ್ರಹಗಳ ಚಲನೆಯನ್ನ, ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಕೇವಲ ಆಕಾಶದಲ್ಲಿರೋ ಬೆಂಕಿಯ ಉಂಡೆಗಳನ್ನಾಗಿ ನೋಡಿಲ್ಲ. ರೈಟ್. ಅವು ಮಾನವನ ಹಣೆಬರಹದ ಮೇಲೆ, ಅವನ ಆಲೋಚನೆಗಳ ಮೇಲೆ ಹೇಗೆ ನೇರ ಪ್ರಭಾವ ಬೀರುತ್ತೆ ಎನ್ನುವ ಆಳವಾದ ನಂಬಿಕೆಯನ್ನ ಇದು ಬಿಚ್ಚಿಡುತ್ತೆ. ಜೊತೆಗೆ ಈ ವಿಶ್ಲೇಷಣೆ ಕೇವಲ ಒಂದು ನಿರ್ದಿಷ್ಟ ರಾಶಿಯವರಿಗೆ ಮಾತ್ರ ಸೀಮಿತ ಅಂತ ನನ್ಗನ್ಸ್ತಿಲ್ಲ. ಅಂದ್ರೆ ಎಲ್ರಿಗೂ ಅನ್ವಯ ಆಗುತ್ತೆ ಅಂತೀರಾ? ಖಂಡಿತವಾಗಿಯೂ. ಜೀವನದಲ್ಲಿ ವಿಪರೀತ ಕಷ್ಟಗಳನ್ನ ಎದುರಿಸಿ ಎಲ್ಲವನ್ನೂ ಕಳೆದುಕೊಂಡು ಮತ್ತೆ ಶೂನ್ಯದಿಂದ ಅಂದ್ರೆ ಝೀರೋಯಿಂದ ಶುರು ಮಾಡಬೇಕು ಅನ್ಕೊಳ್ಳೋ ಪ್ರತಿಯೊಬ್ಬರಿಗೂ ಈ ಬರಹದಲ್ಲಿ ಅಡಗಿರುವ ಮನೋವೈಜ್ಞಾನಿಕ ಪಾಠಗಳು ಬಹಳಷ್ಟಿವೆ. ಹಾಗಾದ್ರೆ ಆ ರಾಜನ ಕಷ್ಟದ ಪರಿಸ್ಥಿತಿಯಿಂದಲೇ ನಾವು ಶುರು ಮಾಡೋಣ. ಈ ಮೂಲ ಬರಹದ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸೂರ್ಯ. ಹೌದು, ಸೂರ್ಯ. ಸೂರ್ಯ ಹೇಗೆ ಜಗತ್ತಿಗೆ ಬೆಳಕು ಕೊಡ್ತಾನೋ ಹಾಗೆ ಇವರು ಜನ್ಮತಃ ನಾಯಕರು ಅಂತ ಮೂಲ ಹೇಳುತ್ತೆ. 4 ಜನರ ಮಧ್ಯೆ ಎದ್ದು ಕಾಣುವವರು, ತಾವು ಉರಿತಿದ್ದರೂ ಇತರರಿಗೆ ಬೆಳಕು ನೀಡುವವರು ಮತ್ತು ಬಹಳ ದಾನ ಮಾಡುವ ಸ್ವಭಾವದವರು. ಆ ನಾಯಕತ್ವದ ಗುಣ ಅವರ ರಕ್ತದಲ್ಲೇ ಇರುತ್ತೆ. ಎಕ್ಸಾಕ್ಟ್ಲಿ. ಆದರೆ ವಾಸ್ತವದಲ್ಲಿ ಈಗ ಅವರು ಎದುರಿಸ್ತಿರುವ ಕಷ್ಟಗಳನ್ನು ಓದಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ವೇದದಂತಿದ್ದ ಅವರ ಮಾತುಗಳಿಗೆ ಈಗ ಕವಡೆಕಾಸಿನ ಬೆಲೆಯಿಲ್ಲದಂತಾಗಿದೆ ಅಂತ ಮೂಲ ಹೇಳುತ್ತೆ. ದಾನ ಮಾಡ್ತಿದ್ದ ಕೈಗಳು ಸಾಲಕ್ಕಾಗಿ ಕಾಯುತ್ತಿವೆ, ಅಣ್ಣ ತಮ್ಮಂದಿರಂತಿದ್ದವರೇ, ರಕ್ತ ಹಂಚಿ ಹುಟ್ಟಿದವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇದರ ಜೊತೆಗೆ ಆಸ್ಪತ್ರೆ ವೆಚ್ಚಗಳು ಬೆಟ್ಟದಷ್ಟು ಬೆಳೆದಿವೆ. ನೋಡಿ, ಅಲ್ಲಿನ ವಿರೋಧಾಭಾಸ ಬಹಳ ತೀವ್ರವಾಗಿದೆ. ಒಬ್ಬ ನಾಯಕನಿಗೆ ನಾನು ಇತರರಿಗೆ ಆಧಾರವಾಗಿದ್ದೇನೆ ಅನ್ನೋ ಭಾವನೆಯೇ ಆತನ ಅತಿದೊಡ್ಡ ಶಕ್ತಿ. ರೈಟ್, ಆ ಪ್ರೈಡ್ ಇರುತ್ತೆ. ಹೌದು. ಆದ್ರೆ ಆ ಆಧಾರ ಸ್ತಂಭವೇ ಮುರಿದು ಬಿದ್ದಾಗ ತಾನು ಅನ್ಕೊಂಡಿದ್ದಕ್ಕೂ ನಡೀತಾ ಇರೋದಕ್ಕೂ ಇರೋ ಅಂತರ ಊಹಿಸಲಾಗದಷ್ಟು ದೊಡ್ಡದಾಗತ್ತೆ. ನನಗಿದನ್ನು ಓದಿದಾಗ ಏನನ್ನಿಸ್ತು ಗೊತ್ತಾ? ಇದು ಕಾಡಿನ ರಾಜನಾದ ಸಿಂಹವನ್ನ ಹಿಡಿದು ತಂದು ಸರ್ಕಸ್ನಲ್ಲಿ ಕೂಡಿ ಹಾಕಿ ಚಾಟಿ ಏಟು ನೀಡಿ ಭಿಕ್ಷೆ ಬೇಡುವಂತೆ ಮಾಡಿದ ಪರಿಸ್ಥಿತಿಯಂತಿದೆ. ಬಹಳ ಸೂಕ್ತವಾದ ಹೋಲಿಕೆ ಅಲ್ವಾ? ತಾನು ಕುರುಡಾಗಿ ನಂಬಿದ ಜನರ ದ್ರೋಹ ಬಗೆದಾಗ ಒಬ್ಬ ನಾಯಕನ ಮಾನಸಿಕ ಸ್ಥಿತಿ ಹೇಗೆ ಕುಸಿಯಬಹುದು? ಇಲ್ಲಿ ಅತಿ ಹೆಚ್ಚು ನೋವು ಕೊಡುವುದು ಆ ಆರ್ಥಿಕ ನಷ್ಟವೋ ಅಥವಾ ನಂಬಿಕೆಯ ದ್ರೋಹವೋ? ಆ ಸರ್ಕಸ್ ಸಿಂಹದ ಉದಾಹರಣೆಯಲ್ಲಿರುವ ಆಳವಾದ ನೋವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸಿಂಹರಾಶಿಯವರ ಮೂಲ ಸ್ವಭಾವವೇ ಘನತೆ ಮತ್ತು ಸ್ವಾಭಿಮಾನ. ಯಾರ ಮುಂದೆಯೂ ಕೈ ಚಾಚಬಾರ್ದು ಅನ್ನೋದು ಅವರ ಜನ್ಮಜಾತ ಗುಣ. ಹೌದು. ಹೊರಗಡೆ ಎಷ್ಟೇ ಬೆಂಕಿ ಹೊತ್ಕೊಂಡಿದ್ರೂ
ಒಳಗಡೆ ಎಷ್ಟೇ ನೋವಿದ್ರೂ ತಮ್ಮ ಘನತೆಗೆ ಚ್ಯುತಿ ಬಾರ್ದಂತೆ ಅವರು ನಗುಮುಖದಿಂದ ಒಂಥರ ಸುಳ್ಳು ಹೇಳ್ತಾ ಬದುಕುವ ಆ ಆಂತರಿಕ ಹೋರಾಟವನ್ನ ಮೂಲ ಬಹಳ ಮಾರ್ಮಿಕವಾಗಿ ವಿವರಿಸಿದೆ. ಒಂದು ನಿಮಿಷ, ಅಂದ್ರೆ ತಮಗೆ ಕಷ್ಟ ಬಂದಿದೆ ಅಂತ ಇತರರ ಮುಂದೆ ಹೇಳ್ಕೊಳ್ಳಲು ಅವರ ಸ್ವಾಭಿಮಾನ ಅಡ್ಡಿಯಾಗುತ್ತೆ ಅಂತ ಹೇಳ್ತಿದ್ದೀರಾ? ಬರೀ ಅಡ್ಡಿಯಾಗೋದಲ್ಲ, ಅದು ಅವರನ್ನ ಒಳಗೊಳಗೆ ಕೊಲ್ಲುತ್ತೆ. ಅವರು ತಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳೋದಿಲ್ಲ, ಏಕಂದ್ರೆ ಹಂಚ್ಕೊಂಡ್ರೆ ತಮ್ಮ ನಾಯಕತ್ವದ, ತಮ್ಮ ಆ ರಾಜಗಾಂಭೀರ್ಯದ ಇಮೇಜ್ ಹಾಳಾಗುತ್ತೆ ಅನ್ನೋ ಭಯ. ಓ, ಆ ಇಮೇಜ್ ಕಾಪಾಡಿಕೊಳ್ಳುವ ಪ್ರಯತ್ನ. ಎಕ್ಸಾಕ್ಟ್ಲಿ. ಅವರು ಜಗತ್ತಿಗೆ ದೃಢವಾಗಿರೋ ಹಾಗೆ ನಟಿಸ್ತಾರೆ, ಆದ್ರೆ ಒಂಟಿಯಾದಾಗ ಕುಗ್ಗುತ್ತಿರುತ್ತಾರೆ. ತಮಗೆ ದ್ರೋಹ ಮಾಡಿದವರು ಯಾರು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದ್ರೂ ಆ ನೋವನ್ನ ನುಂಗುಕೊಂಡು ಸುಮ್ನಿರುತ್ತಾರೆ. ಇದು ಕೇವಲ ಆರ್ಥಿಕ ನಷ್ಟ ಅಲ್ಲ, ಇದೊಂದು ಭೀಕರವಾದ ಅಸ್ತಿತ್ವದ ಬಿಕ್ಕಟ್ಟು. ತಮ್ಮನ್ನ ತಾವು ಕನ್ನಡಿಯ ಮುಂದೆ ನೋಡಿಕೊಳ್ಳಲು ಸಂಕೋಚ ಪಡುವಂತಹ ಸ್ಥಿತಿಗೆ ಅವರು ತಲುಪಿರುತ್ತಾರೆ. ಮೈ ಗಾಡ್! ಹಾಗಾದ್ರೆ ಇಷ್ಟೆಲ್ಲ ಕಷ್ಟಗಳ ಹಿಂದಿರೋ ನಿಜವಾದ ಅರ್ಥವಾದ್ರೂ ಏನು? ಇಲ್ಲಿಯೇ ನಮ್ಮ ಕಥೆಗೆ ಒಂದು ಬ್ರಹ್ಮಾಂಡದ ತಿರುವು ಸಿಗೋದು. ಹೌದು, ಆ ಆಸ್ಟ್ರೋಲಾಜಿಕಲ್ ಆಸ್ಪೆಕ್ಟ್. ರೈಟ್. ಅಡೆತಡೆಗಳ ಹಿಂದಿನ ಜ್ಯೋತಿಷ್ಯದ ಲೆಕ್ಕಾಚಾರವನ್ನ ಮೂಲ ಬಿಚ್ಚಿಡುತ್ತೆ. ನ್ಯಾಯದ ಅಧಿಪತಿಯಾದ ಶನಿದೇವರ ಕಠೋರ ದೃಷ್ಟಿ, ಅಂದ್ರೆ ಶನಿ ದೃಷ್ಟಿ, ಸೂರ್ಯನ ಆಡಳಿತವಿರುವ ಸಿಂಹರಾಶಿಯ ಮೇಲೆ ಬಿದ್ದಾಗ ಈ ಎಲ್ಲಾ ಸಮಸ್ಯೆಗಳು ಶುರುವಾಗ್ತವೆ ಅಂತ ಬರಹ ಸ್ಪಷ್ಟಪಡಿಸುತ್ತೆ. ಸೂರ್ಯ ಮತ್ತು ಶನಿಯ ನಡುವೆ ಮೂಲತಃ ಒಂದು ವೈರುಧ್ಯವಿದೆ. ಖಂಡಿತ. ಶನಿಯನ್ನ ಜ್ಯೋತಿಷ್ಯದಲ್ಲಿ ಕೇವಲ ಗ್ರಹವಾಗಿ ನೋಡದೆ ಕರ್ಮದ ಫಲವನ್ನ ನೀಡುವ ಅತಿದೊಡ್ಡ ನ್ಯಾಯಾಧೀಶನಾಗಿ ನೋಡಲಾಗುತ್ತೆ. ಶನಿಯ ದೃಷ್ಟಿ ಬಿದ್ದಾಗ ಜೀವನದ ಎಲ್ಲಾ ಮುಖವಾಡಗಳು ಕಳಚಿ ಬೀಳುತ್ತವೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮೂಲವು ಶನಿಯನ್ನ ಶತ್ರು ಅಂತ ಕರೆಯೋದಿಲ್ಲ. ಬದಲಾಗಿ ಆತನನ್ನ ಒಬ್ಬ ಕಠಿಣ ಶಿಕ್ಷಕ, ಅಂದ್ರೆ ಸ್ಟ್ರಿಕ್ಟ್ ಟೀಚರ್ ಅಂತ ಕರೆಯುತ್ತೆ. ಚಿನ್ನವನ್ನ ಬೆಂಕಿಯಲ್ಲಿ ಸುಟ್ಟಾಗ ಮತ್ತು ವಜ್ರವನ್ನ ಕತ್ತರಿಸಿದಾಗ ಮಾತ್ರ ಅದು ಹೊಳೆಯುತ್ತೆ ಅನ್ನೋ ಹೋಲಿಕೆಯನ್ನ ನೀಡುತ್ತೆ. ಆ ಕಠಿಣ ಶಿಕ್ಷಕನ ಪಾತ್ರ ಬಹಳ ಮುಖ್ಯವಾದದ್ದು. ಶನಿಯು ಕಷ್ಟಗಳನ್ನ ಕೊಡುವುದು ಮನುಷ್ಯನನ್ನ ನಾಶ ಮಾಡುವುದಕ್ಕಲ್ಲ, ಬದಲಾಗಿ ಆತನನ್ನ ತಿದ್ದುವುದಕ್ಕೆ, ಆತನಲ್ಲಿ ಮನೆಮಾಡಿರುವ ಭ್ರಮಗಳನ್ನ ಸುಟ್ಟುಹಾಕುವುದಕ್ಕೆ ಶನಿಯು ಈ ಕಷ್ಟಗಳ ಕುಲುಮೆಯನ್ನ ಸೃಷ್ಟಿಸುತ್ತಾನೆ ಅನ್ನೋದು ಆ ಬರಹದ ಆಶಯ. ಅಲ್ಲಲ್ಲ, ಒಂದು ನಿಮಿಷ. ಇಲ್ಲಿ ನಾನು ಒಂದು ಭಿನ್ನವಾದ ಪ್ರಶ್ನೆಯನ್ನ ಎತ್ತಲೇಬೇಕು. ಒಬ್ಬ ವ್ಯಕ್ತಿ ತನ್ನ ಸರ್ವಸ್ವವನ್ನು ಕಳ್ಕೊಂಡು ತಾನು ನಂಬಿದ್ದವರಿಂದಲೇ ವಂಚನೆಗೊಳಗಾಗಿ ಬೀದಿಗೆ ಬಂದಾಗ ಇದೆಲ್ಲ ನಿನ್ನ ಒಳಿತಿಗಾಗಿ ನಡೀತಿರೋ ಪರೀಕ್ಷೆ ಅಂತ ಹೇಳೋದು ಆ ಕ್ರೂರತೆಯನ್ನ ಸಮರ್ಥಿಸ್ಕೊಂಡಂತೆ ಆಗಲ್ವಾ? ಇದು ಬಹಳ ಜನ ಕೇಳುವ ಪ್ರಶ್ನೆ ಅಲ್ವಾ? ಕಷ್ಟಗಳನ್ನ ಅನುಭವಿಸ್ತಿರೋನಿಗೆ ಇದೊಂದು ಕೇವಲ ಸೈದ್ಧಾಂತಿಕ ಸಮಾಧಾನವಷ್ಟೇ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಇದೊಂದು ತೀವ್ರವಾದ ಅನ್ಯಾಯದಂತೆ ಕಾಣುತ್ತೆ. ನೋಡಿ, ಮೇಲ್ನೋಟಕ್ಕೆ ನೀವು ಹೇಳಿದಂತೆ ಇದು ಕಷ್ಟಗಳನ್ನ ವೈಭವೀಕರಿಸಿದಂತೆ ಅಥವಾ ಅನ್ಯಾಯವನ್ನ ಜಸ್ಟಿಫೈ ಮಾಡಿದಂತೆ ಕಾಣೋದು ಸಹಜ. ಆದ್ರೆ ನಾವು ಇದರ ಹಿಂದಿರೋ ಆಳವಾದ ಮನೋವೈಜ್ಞಾನಿಕ ತತ್ವವನ್ನ ಅರ್ಥ ಮಾಡ್ಕೋಬೇಕು. ಈ ಪರೀಕ್ಷೆಯ ಮುಖ್ಯ ಉದ್ದೇಶವೇ ವ್ಯಕ್ತಿಯ ಅಹಂಕಾರವನ್ನ, ಅಂದ್ರೆ ಆ ಈಗೋವನ್ನ ಸಂಪೂರ್ಣವಾಗಿ ಕರಗಿಸುವುದು. ಓ, ಈಗೋ ಬ್ರೇಕ್ ಮಾಡೋದು? ಹೌದು. ಸಿಂಹರಾಶಿಯವರಲ್ಲಿ ಅಥವಾ ಯಾವುದೇ ನಾಯಕನ ಸ್ಥಾನದಲ್ಲಿರೋವರಲ್ಲಿ ಕಾಲಾಂತರದಲ್ಲಿ ತಾನೇ ಎಲ್ಲವನ್ನೂ ನಿಭಾಯಿಸಬಲ್ಲೆ ಅನ್ನೋ ಒಂದು ಬಗೆಯ ಅಹಂ ಬೆಳೆದಿರುತ್ತೆ. ನಾನು ದಾನಿ, ನಾನು ಪೋಷಕ ಅನ್ನೋ ಭಾವನೆ ಇರುತ್ತೆ. ಶನಿ ಮಾಡೋ ಕೆಲ್ಸ ಅಂದ್ರೆ ಆ ಅಹಂಕಾರದ ತಳಪಾಯವನ್ನೇ ಕದಲಿಸೋದು. ಅಂದ್ರೆ ತಾನು ರಾಜನೆಂಬ ಆ ಭ್ರಮೆಯನ್ನು, ಆ ಅಹಂಕಾರವನ್ನು ಒಡೆಯುವುದು ಈ ಕಷ್ಟಗಳ ಹಿಂದಿನ ಉದ್ದೇಶವೇ? ನಿರ್ದಿಷ್ಟವಾಗಿ ಅದೇ. ಕಷ್ಟದ ಸಮಯದಲ್ಲಿಯೇ ಮನುಷ್ಯನಿಗೆ ಜೀವನದ ಅತಿ ದೊಡ್ಡ ಪಾಠಗಳು ಕಲಿಯಲು ಸಿಗೋದು. ಹಣವನ್ನ ಹೇಗೆ ನಿರ್ವಹಿಸಬೇಕು, ಯಾರನ್ನ ಎಲ್ಲಿಡಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮವರು ಯಾರು ಮತ್ತು ನಮ್ಮನ್ನ ಕೇವಲ ಬಳಸ್ಕೊಳ್ಳೋರು ಯಾರು ಅನ್ನೋ ಸ್ಪಷ್ಟತೆ ಸಿಗೋದು ಕಷ್ಟಕಾಲದಲ್ಲಿ ಮಾತ್ರ. ಇದು 100ಕ್ಕೆ 100 ಸತ್ಯ. ಉತ್ತಮ ಕಾಲದಲ್ಲಿ ನಮ್ಮ ಬಳಿ ಅಧಿಕಾರವಿದ್ದಾಗ ಎಲ್ಲರೂ ಒಳ್ಳೆಯವರೇ ಆಗಿರ್ತಾರೆ, ಎಲ್ಲರೂ ಹೊಗಳ್ತಾರೆ. ಆದ್ರೆ ಆ ಹೊಗಳಿಕೆ ಹಿಂದಿರೋ ಸ್ವಾರ್ಥ ಕಷ್ಟದ ಕುಲುಮೆಯಲ್ಲಿ ಬೆಂದಾಗಲೇ ಅರ್ಥ ಆಗೋದು. ಈ ಅಹಂಕಾರ ಕರಗಿ ವಾಸ್ತವದ ಅರಿವಾದಾಗ ಮಾತ್ರ ಒಬ್ಬ ನೈಜ, ದಯಾಳು ನಾಯಕ ಹೊರಹೊಮ್ಮಲು ಸಾಧ್ಯ. ಈ ಪ್ರಬುದ್ಧತೆಯನ್ನೇ ಶನಿಯು ನೀಡುವ ಅತಿದೊಡ್ಡ ಉಡುಗೊರೆ ಅಂತ ಮೂಲ ವಿವರಿಸುತ್ತೆ. ಆ ದೃಷ್ಟಿಕೋನ ನಿಜಕ್ಕೂ ಆಳವಾಗಿದೆ. ಕಷ್ಟಗಳು ಯಾರು ನೈಜರು ಎನ್ನುವ ಫಿಲ್ಟರ್ ತರಹ ಕೆಲಸ ಮಾಡುತ್ತವೆ. ಆ ಫಿಲ್ಟರ್ ಮುಖಾಂತರ ಹಾದು ಹೋದಾಗಲೇ ಮನುಷ್ಯನಿಗೆ ತನ್ನ ಸುತ್ತಲಿನ ಜಗತ್ತಿನ ನೈಜ ಬಣ್ಣ ತಿಳಿಯುವುದು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಕತ್ತಲೆಯಿಂದ ಬೆಳಕಿನೆಡೆಗಿನ ಪಯಣ ಶುರುವಾಗುವುದು ಯಾವಾಗ?
ಮೂಲದ ಪ್ರಕಾರ ಶನಿಯು ಕೊಟ್ಟ ಕಷ್ಟಗಳ ಅವಧಿ ಮುಗಿದು ದೈವಿಕ ಶಕ್ತಿಯು ಮನೆಗೆ ಪ್ರವೇಶಿಸಿದೆ ಎನ್ನುವ ಚರ್ಚೆ ಬರುತ್ತದೆ. ಹೌದು, ಶನಿಯು ತನ್ನ ಪಾಠವನ್ನ ಮುಗಿಸಿದ ನಂತರ, ಅಂದ್ರೆ ಆ ವ್ಯಕ್ತಿಯ ಅಹಂಕಾರ ಸಂಪೂರ್ಣವಾಗಿ ನಶಿಸಿದ ನಂತರ ಅಲ್ಲಿ ಒಂದು ಶೂನ್ಯತೆ, ಅಂದ್ರೆ ಎಂಪ್ಟಿ ಸ್ಪೇಸ್ ಸೃಷ್ಟಿಯಾಗುತ್ತೆ. ಆ ಖಾಲಿ ಜಾಗವನ್ನ ತುಂಬಲು ಆದಿಪರಾಶಕ್ತಿ, ಸಿಂಹವಾಹಿನಿ ದುರ್ಗಾಮಾತೆ ಆಹ್ವಾನವಿಲ್ಲದಿದ್ದರೂ ಆ ಕಷ್ಟಗಳನ್ನ ನೋಡಿ ಕರಗಿ ಮನೆಗೆ ಪ್ರವೇಶಿಸಿದ್ದಾಳೆ ಅಂತ ಮೂಲ ಬಹಳ ಭಕ್ತಿಪೂರ್ವಕವಾಗಿ ಮತ್ತು ಕಾವ್ಯಾತ್ಮಕವಾಗಿ ವಿವರಿಸುತ್ತೆ. ಆ ಶಕ್ತಿ ಪ್ರವೇಶಿಸಿದೆ ಎನ್ನುವುದಕ್ಕೆ ಕೆಲವು ನಿಗೂಢ ಲಕ್ಷಣಗಳನ್ನ ಪಟ್ಟಿ ಮಾಡಲಾಗಿದೆ. ಮುಖದಲ್ಲಿ ಹೊಸ ಕಾಂತಿ ಬರೋದು, ಬೆಳಿಗ್ಗೆ ಬೇಗ ಏಳ್ಬೇಕು ಅನ್ಸೋದು, ಸೂರ್ಯ ನಮಸ್ಕಾರ ಮಾಡೋ ಆಸೆ ಹುಟ್ಟೋದು, ಕೋಪ ಕಡಿಮೆಯಾಗಿ ಮನೆಯಲ್ಲಿ ಶಾಂತಿ ನೆಲೆಸೋದು. ಹೌದು, ಇದೆಲ್ಲ ಪಾಸಿಟಿವ್ ಸೈನ್ಸ್. ಅಷ್ಟೇ ಅಲ್ಲ, ಪೂಜೆಯ ಸಮಯದಲ್ಲಿ ಅಥವಾ ಮಲಗುವಾಗ ಪರಿಚಯವಿಲ್ಲದ ಸುಗಂಧ ಬೀರೋದು, ಕನಸಿನಲ್ಲಿ ದೇವಾಲಯಗಳು, ಸಿಂಹಗಳು ಮತ್ತು ದೇವತೆಗಳು ಕಾಣಿಸಿಕೊಳ್ಳೋದು, ಬಹಳ ವರ್ಷಗಳಿಂದ ಸ್ಥಗಿತಗೊಂಡ ವಸ್ತುಗಳು, ನಿಂತೋದ ಕೆಲಸಗಳು ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸೋದು. ಇದು ಹೇಗಿದೆ ಅಂದ್ರೆ, ಹೇಳಿ. ಪ್ರಬಲವಾದ ಸಮುದ್ರದ ಅಲೆಯ ವಿರುದ್ಧ ವರ್ಷಗಳ ಕಾಲ ಹೋರಾಡಿ ಸುಸ್ತಾದವನು ಇದ್ದಕ್ಕಿದ್ದಂತೆ ಆ ಹೋರಾಟವನ್ನ ನಿಲ್ಲಿಸಿ ನೀರಿಗೆ ಶರಣಾಗಿ ಬೆನ್ನು ಮೇಲೆ ಮಲ್ಗಿ ಆ ಅಲೆಯ ಮುಖಾಂತರವೇ ದಡ ಸೇರೋ ಹಾಗೆ ಇದೆ. ವಾವ್! ನೀವು ನೀಡಿದ ಆ ಸಮುದ್ರದ ಅಲೆಯ ಉಪಮೆ ಅದ್ಭುತವಾಗಿದೆ. ಕಷ್ಟಗಳ ವಿರುದ್ಧದ ಹೋರಾಟವನ್ನ ನಿಲ್ಲಿಸಿ ವಾಸ್ತವವನ್ನ ಸ್ವೀಕರಿಸಿದಾಗ ಮನುಷ್ಯನಿಗೆ ಸಿಗೋ ನೆಮ್ಮದಿಯನ್ನ ಅದು ಬಹಳ ಸುಂದರವಾಗಿ ಹಿಡಿದಿಡುತ್ತೆ. ಈ ಲಕ್ಷಣಗಳನ್ನ ನಾವು ಜ್ಯೋತಿಷ್ಯದ ಭಾಷೆಯಲ್ಲಿ ದೈವಿಕ ಶಕ್ತಿಯ ಆಗಮನ ಅಂತೀವಿ. ರೈಟ್. ಆದರೆ ಮನೋವಿಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಿಸಿದ್ರೆ ಕಷ್ಟಗಳಿಂದ ಹೊರಬರುವಾಗ ಮನುಷ್ಯನ ಮನಸ್ಸು ಒಂದು ಹಂತದ ಸ್ವೀಕಾರಕ್ಕೆ, ಅಂದ್ರೆ ಅಕ್ಸೆಪ್ಟೆನ್ಸ್ಗೆ ಬರ್ತದೆ. ಹಾಗಾದ್ರೆ ಈ ಬದಲಾವಣೆಗಳು ಕೇವಲ ಪವಾಡಗಳಲ್ಲ, ಬದಲಾಗಿ ವ್ಯಕ್ತಿಯು ಆಂತರಿಕವಾಗಿ ಶಾಂತನಾದಾಗ ದೇಹ ಮತ್ತು ಮೆದುಳು ನೀಡುವ ಪ್ರತಿಕ್ರಿಯೆಗಳು ಅಂತ ಹೇಳಬಹುದೇ? ಹೌದು, ಖಂಡಿತವಾಗಿಯೂ. ಮನುಷ್ಯ ಸತತವಾಗಿ ಕಷ್ಟಗಳಲ್ಲಿದ್ದಾಗ ಆತನ ಮೆದುಳು ಹೋರಾಟ ಅಥವಾ ಪಲಾಯನ, ಅಂದ್ರೆ ಫೈಟ್ ಆಂಡ್ ಫ್ಲೈಟ್ ಮೋಡ್ನಲ್ಲಿ ಇರುತ್ತೆ. ಇದರಿಂದಾಗಿ ನಿದ್ರಾಹೀನತೆ, ವಿಪರೀತ ಕೋಪ, ಮುಖದಲ್ಲಿ ಕಳೆಗುಂದುವಿಕೆ ಉಂಟಾಗುತ್ತೆ. ಆದ್ರೆ ಅಹಂಕಾರ ಕರಗಿ ವಾಸ್ತವವನ್ನ ಸ್ವೀಕರಿಸಿದಾಗ ನರಮಂಡಲವು ಶಾಂತವಾಗುತ್ತೆ. ಬೆಳಿಗ್ಗೆ ಬೇಗ ಏಳುವುದು ಮತ್ತು ಮುಖದಲ್ಲಿ ಕಾಂತಿ ಬರೋದು ವ್ಯಕ್ತಿಯು ಖಿನ್ನತೆಯಿಂದ ಹೊರಬಂದು ಮತ್ತೆ ಜೀವನದ ಮೇಲೆ ಹಿಡಿತ ಸಾಧಿಸ್ತಿರುವ ಲಕ್ಷಣಗಳು. ಇನ್ನು ಆ ಪರಿಚಯವಿಲ್ಲದ ಸುಗಂಧ ಬೀರುವ ಅನುಭವ ಇದೆಲ್ಲವಾಗಿರಬಹುದು. ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ, ಗಮನಿಸಿ. ಮನಸ್ಸು ಬದಲಾದಾಗ ಮಾತ್ರ ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. ವಾವ್! ಆ ಸಾಲು ಇಡೀ ವಿಶ್ಲೇಷಣೆಯ ಸಾರಾಂಶವಿದ್ದಂತಿದೆ. ನಮ್ಮ ಒಳಗಿನ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಒಳಗಿನ ಯುದ್ಧ ನಿಂತಾಗ ಹೊರಗಿನ ಯುದ್ಧವೂ ತಣ್ಣಗಾಗುತ್ತೆ. ಈಗ ಬರಹದ ಅತ್ಯಂತ ರೋಚಕ ಘಟ್ಟಕ್ಕೆ ಬರೋಣ. ಹೊಸ ರಾಜಯೋಗದ ನಿಯಮಗಳು. ಹೌದು, ಇದು ಬಹಳ ಮುಖ್ಯವಾದ ಭಾಗ. ಕಳೆದುಕೊಂಡದ್ದೆಲ್ಲವೂ 2 ಪಟ್ಟು ಬಲದಿಂದ ಹಿಂತಿರುಗುವ ಸಮಯವಿದು ಅಂತ ಮೂಲ ಘೋಷಿಸುತ್ತೆ. ನಿಲ್ಲಿಸಿದ ಆದಾಯ ಶುರುವಾಗುತ್ತೆ, ಸಾಲದ ಹೊರೆ ಇಳಿಯುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಮನೆಯಲ್ಲಿ ಆ ವ್ಯಕ್ತಿಯ ಮಾತುಗಳಿಗೆ ಮತ್ತೆ ಬೆಲೆ ಬರುತ್ತೆ. ಯಾರು ಹಿಂದೆ ಗೇಲಿ ಮಾಡಿದ್ರೋ, ಅವಮಾನಿಸಿದ್ರೋ ಅವರು ಈಗ ಮೌನವಾಗುತ್ತಾರೆ. ಯಾರು ಬೆನ್ನಿಗೆ ಚೂರಿ ಹಾಕಿದ್ರೋ ಅವರು ನಾಚಿಕೆ ಪಡುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತೆ. ಒಂದು ರೀತಿಯಲ್ಲಿ ಇದು ಪೂರ್ಣ ಪ್ರಮಾಣದ ಮರುಸ್ಥಾಪನೆ. ಈ ಭಾಗ ನನಗೆ ಅತ್ಯಂತ ಕುತೂಹಲಕಾರಿ ಅನ್ನಿಸ್ತು. ಏಕೆಂದ್ರೆ ಇದೆಲ್ಲವೂ ಹಾಗೆ ಸುಮ್ಮನೆ ಸಿಗುವುದಿಲ್ಲ. ಇದಕ್ಕೊಂದು ಕಂಡೀಷನ್ ಇದೆ. ಹೌದು, ಷರತ್ತುಗಳಿವೆ. ಸೂರ್ಯ ಮತ್ತು ದುರ್ಗಾ ಪೂಜೆ, ದಾನ, ಮಂತ್ರಪಠಣ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಒಂದು ಕಠಿಣ ಎಚ್ಚರಿಕೆ ಇದೆ. ವಿನಮ್ರತೆ ಅಲಂಕಾರವಾಗಿರಬೇಕು, ಕೃತಜ್ಞತೆ ಶಕ್ತಿಯಾಗಿರಬೇಕು. ಕೋಪ ಹೆಚ್ಚಾದಾಗ ಅದೃಷ್ಟ ಕಡಿಮೆಯಾಗುತ್ತದೆ, ಶಾಂತಿ ಇರುವಲ್ಲಿ ದೈವಿಕ ಶಕ್ತಿ ನಿಲ್ಲುತ್ತದೆ. ನನಗಿಲ್ಲಿ ಸ್ವಲ್ಪ ಅನುಮಾನ ಶುರುವಾಗ್ತಿದೆ. ಯಾವ ರೀತಿಯ ಅನುಮಾನ? ಅಂದ್ರೆ ಇದೊಂದು ಮನೋವೈಜ್ಞಾನಿಕ ತಂತ್ರವಿದ್ದಂತೆ ಕಾಣುತ್ತಿಲ್ವೇ? ಯಾವ ರೀತಿಯ ತಂತ್ರ ಅಂತ ನೀವು ಭಾವಿಸ್ತಿದ್ದೀರಿ? ಅಂದ್ರೆ ನೀನು ಮತ್ತೆ ಕೋಪಗೊಂಡರೆ ಅಥವಾ ಅಹಂಕಾರ ಪಟ್ರೆ ಎಲ್ಲವೂ ನಾಶವಾಗುತ್ತದೆ ಅಂತ ಹೇಳುವ ಮೂಲಕ ಮನುಷ್ಯನ ನಡವಳಿಕೆಯನ್ನ ನಿಯಂತ್ರಿಸುವ ಒಂದು ತಂತ್ರ ಇದು ಅನ್ಸುತ್ತೆ. ಜೊತೆಗೆ ಆ ವ್ಯಕ್ತಿ ಮತ್ತೆ ಭವಿಷ್ಯದಲ್ಲಿ ಸೋತ್ರೆ, ನೋಡು ನೀನು ಕೋಪ ಮಾಡಿಕೊಂಡೆ, ಅದಕ್ಕೆ ಮತ್ತೆ ಸೋತೆ ಅಂತ ಮುಂಚಿತವಾಗಿಯೇ ಒಂದು ಸಮರ್ಥನೆ ಕೊಡುವ ಜಾಣ್ಮೆ ಇದರಲ್ಲಿ ಅಡಗಿಲ್ವೆ? ಇದು ನಿಜಕ್ಕೂ ಬ್ರಹ್ಮಾಂಡದ ನಿಯಮವೋ ಅಥವಾ ಕೇವಲ ಉತ್ತಮ ನಡವಳಿಕೆಯನ್ನ ಕಾಯ್ದುಕೊಳ್ಳುವ ಒಂದು ಭೀತಿಯೋ? ನೀವು ಎತ್ತಿರುವ ಪ್ರಶ್ನೆ ಬಹಳ ತಾರ್ಕಿಕವಾಗಿದೆ
ಮತ್ತು ಜ್ಯೋತಿಷ್ಯದ ವಿಶ್ಲೇಷಣೆಗಳಲ್ಲಿ ಸಾಮಾನ್ಯವಾಗಿ ಕೇಳಿಬರುವಂಥದ್ದೇ ಆಗಿದೆ. ಮೇಲ್ನೋಟಕ್ಕೆ ಇದು ಭಯ ಹುಟ್ಟಿಸಿ ಬಿಹೇವಿಯರ್ನ ಕಂಟ್ರೋಲ್ ಮಾಡೋ ತಂತ್ರದಂತೆ ಕಾಣ್ಬೋದು. ಆದ್ರೆ ಇದನ್ನ ಇನ್ನೊಂದು ಕೋನದಿಂದ ನೋಡೋಣ. ಹೇಳಿ. ಶನಿ ಕಲಿಸಿದ ಪಾಠವನ್ನ ಮರೆಯಬಾರದು ಎನ್ನುವುದೇ ಈ ರಾಜಯೋಗದ ಮೂಲಮಂತ್ರ. ಮೊದಲಿದ್ದ ಅಧಿಕಾರ ಮತ್ತು ಸಂಪತ್ತು ಆ ವ್ಯಕ್ತಿಯಲ್ಲಿ ಅಹಂಕಾರವನ್ನ ಬೆಳೆಸಿತ್ತು. ಆ ಅಹಂಕಾರದಿಂದಲೇ ಆತ ಎಷ್ಟೋ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದ, ತಪ್ಪು ಜನರನ್ನ ನಂಬಿದ್ದ. ಈಗ ಆತ ಮತ್ತೆ ಅದೇ ತಪ್ಪುಗಳನ್ನ ಮಾಡಬಾರದು ಎಂದ್ರೆ ಆತನಲ್ಲಿ ವಿನಮ್ರತೆ ಇರಲೇಬೇಕಲ್ವಾ? ಅಂದ್ರೆ ವಿನಮ್ರತೆ ಎನ್ನುವುದು ಕೇವಲ ದೇವರನ್ನ ಒಲಿಸಿಕೊಳ್ಳುವ ಸಾಧನ ಅಲ್ಲ, ಅದು ಮತ್ತೊಮ್ಮೆ ಗುಂಡಿಗೆ ಬೀಳದಂತೆ ತಡೆಯುವ ರಕ್ಷಣಾ ಕವಚ ಅಂತಿದ್ದೀರಾ? ಸರಿಯಾಗಿ ಹೇಳಿದಿರಿ. ಈ ಬಾರಿ ಆ ವ್ಯಕ್ತಿಗೆ ಸಿಗುವ ಅಧಿಕಾರ ಅಹಂಕಾರದ್ದಲ್ಲ, ಅದು ಇತರರ ನೋವನ್ನ, ಹಸಿವನ್ನ ಅರ್ಥ ಮಾಡಿಕೊಳ್ಳುವ ಅನುಭವದ ಅಧಿಕಾರ. ಕಷ್ಟಗಳನ್ನ ಅನುಭವಿಸಿ ಮೇಲೆ ಬಂದಾಗ ಮನುಷ್ಯನಲ್ಲಿ ಒಂದು ಬಗೆಯ ಹುಸಿ ಅಹಂಕಾರ ಬರುವ ಅಪಾಯವಿರುತ್ತೆ. ಹುಸಿ ಅಹಂಕಾರ ಅಂದ್ರೆ ಮಾಡ್ಲಿಲ್ಲ ಅನ್ನೋ ಒಂದು ಕಹಿ ಭಾವನೆ ಇರುತ್ತೆ. ಆ ಕಹಿ ಭಾವನೆ ಮತ್ತೆ ಆತನನ್ನ ನಾಶ ಮಾಡದಿರಲಿ ಅನ್ನೋ ಕಾರಣಕ್ಕಾಗಿಯೇ ಕೃತಜ್ಞತೆ ಶಕ್ತಿಯಾಗಿರ್ಬೇಕು ಅಂತ ಎಚ್ಚರಿಸಲಾಗಿದೆ. ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾದರೂ, ಯಾರು ಏನೇ ಅಂದುಕೊಂಡ್ರೂ ನಾನು ಸರಿಯಾದ ಹಾದಿಯಲ್ಲಿದ್ದೇನೆ ಅನ್ನೋ ಆಂತರಿಕ ನಂಬಿಕೆ ಇದೆಯಲ್ಲ, ಆ ಅಚಲವಾದ ಶಾಂತಿಯೇ ನಿಜವಾದ ರಾಜಯೋಗ ಅಂತ ಮೂಲ ಪ್ರತಿಪಾದಿಸುತ್ತೆ. ಆ ಶಾಂತಿಯೇ ನಿಜವಾದ ಕಾನ್ಫಿಡೆನ್ಸ್. ಇತರರ ಹೊಗಳಿಕೆ ಅಥವಾ ತೆಗಳಿಕೆಗಳಿಂದ ತಮ್ಮ ಮೌಲ್ಯವನ್ನ ಅಳೆಯೋದನ್ನ ಬಿಟ್ಟು ತಮ್ಮ ಆಂತರಿಕ ಪ್ರಜ್ಞೆ ಮತ್ತು ಅನುಭವದಿಂದ ಬದುಕನ್ನ ಎದುರಿಸಲು ಶುರುಮಾಡುವುದು. ಅದು ಸಿಂಹರಾಶಿಯವರ ಅಥವಾ ಅಂತಹ ಕಷ್ಟಗಳನ್ನ ದಾಟಿ ಬಂದ ಯಾವುದೇ ವ್ಯಕ್ತಿಯ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಎಕ್ಸಾಕ್ಟ್ಲಿ. ಯಾವುದೇ ವ್ಯಕ್ತಿಯೂ ಕಷ್ಟದ ಕುಲುಮೆಯಲ್ಲಿ ಬೆಂದು ತನ್ನ ಅಹಂಕಾರವನ್ನ ಕಳ್ಕೊಂಡು ವಾಸ್ತವವನ್ನ ಸ್ವೀಕರಿಸಿ ಮತ್ತೆ ಹೊಸದಾಗಿ ಬದುಕನ್ನ ಕಟ್ಕೊಂಡಾಗ ಆತನಲ್ಲಿ ಕಾಣುವ ಆ ಪ್ರಬುದ್ಧತೆಯೇ ದೈವತ್ವ. ಆ ಮೆಚ್ಯೂರ್ಡ್ ನಾಯಕತ್ವವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದೊಂದು ಅದ್ಭುತವಾದ ಪಯಣ ಆಕ್ಚುಲಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಒಟ್ಟುಗೂಡಿಸಿದೆವು. ಕೇವಲ ಸಿಂಹ ರಾಶಿಯವರ ಕಷ್ಟಗಳಷ್ಟೇ ಅಲ್ಲ, ಶನಿಯೂ ಕಲಿಸುವ ಕಠಿಣ ಪಾಠಗಳು, ದುರ್ಗಾಮಾತೆಯ ಕರುಣೆಯ ರೂಪದಲ್ಲಿ ಬರುವ ಆಂತರಿಕ ಶಾಂತಿ ಮತ್ತು ಆ ಶಾಂತಿಯ ಮೂಲಕವೇ ಮತ್ತೆ ರಾಜಯೋಗವನ್ನ ಪಡೆಯುವ ಬದುಕನ್ನ ಮರು ನಿರ್ಮಾಣ ಮಾಡುವ ಹಾದಿಯನ್ನ ನಾವು ಅವಲೋಕಿಸಿದೆವು. ಹೌದು. ತಾಳ್ಮೆ ಮತ್ತು ನಮ್ರತೆ ಹೇಗೆ ನಮ್ಮ ಕಷ್ಟಪಟ್ಟು ಗಳಿಸಿದ ಅದೃಷ್ಟವನ್ನ ಕಾಯ್ದುಕೊಳ್ಳುತ್ತವೆ ಎನ್ನುವುದನ್ನ ಚರ್ಚಿಸಿದೆವು. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ದಿಕ್ಕು ತೋಚದೆ ಮತ್ತೆ ಝೀರೋಯಿಂದ ಪ್ರಾರಂಭಿಸಬೇಕಾದ ಪರಿಸ್ಥಿತಿಯಲ್ಲಿರೋ ಯಾರಿಗಾದರೂ ಈ ವಿಶ್ಲೇಷಣೆ ಖಂಡಿತವಾಗಿ ಒಂದು ಭರವಸೆಯ ಬೆಳಕಾಗಿದೆ. ಕಷ್ಟಗಳು ನಮ್ಮನ್ನ ಮುರಿಯಲು ಬರುವುದಿಲ್ಲ, ಬದಲಾಗಿ ನಮ್ಮೊಳಗಿನ ಭ್ರಮೆಗಳನ್ನ ಮುರಿದು ನಮ್ಮನ್ನ ಹೆಚ್ಚು ಪ್ರಬುದ್ಧರನ್ನಾಗಿ, ಹೆಚ್ಚು ಮಾನವೀಯತೆಯುಳ್ಳವರನ್ನಾಗಿ ಮಾಡಲು ಬರುತ್ತವೆ ಎಂಬುದು ಇದರ ಹಿಂದಿನ ಅತಿದೊಡ್ಡ ಪಾಠ. ಆ ನೋವಿನ ಪ್ರಕ್ರಿಯೆಯ ಮೂಲಕ ಹಾದುಹೋದಾಗ ಮಾತ್ರ ನಮ್ಮ ನೈಜ ಶಕ್ತಿಯೇನೆಂಬುದು ನಮಗೆ ಅರಿವಾಗೋದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಚರ್ಚಿಸಿದ ಎಲ್ಲವನ್ನೂ ಮೀರಿ ನಿಲ್ಲುವ ಒಂದು ಆಲೋಚನೆಯನ್ನ ಇಲ್ಲಿ ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಖಂಡಿತ, ಹೇಳಿ. ಈಗ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಒಂದಿದೆ. ಜ್ಯೋತಿಷ್ಯವು ಭವಿಷ್ಯದಲ್ಲಿ ಏನಾಗಲಿದೆ ಅಂತ ಕರಾರುವಾಗಿ ಮೊದಲೇ ಹೇಳ್ತಿದೆಯೋ, ಅಥವಾ ಕಷ್ಟಗಳಿಂದ ಸಂಪೂರ್ಣವಾಗಿ ಒಡೆದು ಹೋದ ಮನುಷ್ಯನಿಗೆ ಮತ್ತೆ ಎದ್ದು ನಿಲ್ಲಲು ಬೇಕಾದ ಅತ್ಯಮೂಲ್ಯವಾದ ಮಾನಸಿಕ ಸಾಧನೆಗಳನ್ನ, ಅಂದ್ರೆ ಆ ತಾಳ್ಮೆ, ನಮ್ರತೆ, ಭರವಸೆ ಮತ್ತು ಆಂತರಿಕ ಶಾಂತಿಯನ್ನ ಒಂದು ದೈವಿಕ ಕಥೆಯ ಮೂಲಕ ಅತ್ಯಂತ ಬುದ್ಧಿವಂತಿಕೆಯಿಂದ ನೀಡ್ತಿದೆಯಾ? ಬಹುಶಃ ನಮ್ಮ ನಂಬಿಕೆಗಳೇ ನಮ್ಮನ್ನ ಸೃಷ್ಟಿಸುತ್ತವೆಯಾ? ಅದು ನಿಜಕ್ಕೂ ಆಳವಾದ ಮತ್ತು ನಮ್ಮನ್ನ ಬಹಳ ಹೊತ್ತು ಕಾಡುವಂತಹ ಚಿಂತನೆ. ಶುರುವಿನಲ್ಲಿ ನಾವು ಬೀದಿಗೆ ಬಿದ್ದ ರಾಜನ ಬಗ್ಗೆ ಮಾತನಾಡಿದವಲ್ವಾ? ಈಗ ಆ ರಾಜ ತನ್ನೆಲ್ಲ ಕಷ್ಟಗಳನ್ನ ಮೀರಿ ಮತ್ತೆ ಸಿಂಹಾಸನ ಏರಿದ್ದಾನೆ. ಆದರೆ ಈ ಬಾರಿ ಕಿರೀಟದ ಭಾರಕ್ಕಿಂತ ಆತನಿಗೆ ಬೀದಿಯಲ್ಲಿರುವವರ ಹಸಿವು, ನೋವು ಮತ್ತು ಕಷ್ಟಗಳು ಹೆಚ್ಚಾಗಿ ಅರ್ಥವಾಗುತ್ತಿದೆ. ಅದೇ ನಿಜವಾದ ರಾಜಯೋಗ. ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಂಬಿಕೆ ಇರ್ಲಿ, ಶಾಂತಿ ಇರ್ಲಿ.